ದಯಾಘನ ಗವಿಸಿದ್ದೇಶನನ್ನು, ಗುರುನಾಥ ಶಿವಶಾಂತ ಶಿವಯೋಗಿಯನ್ನು ಬೃಹನ್ಮಂದಿರದಲ್ಲಿ ಸ್ಮರಿಸಿ, ವೇದಿಕೆ ಮೇಲಿರುವ ಪೂಜ್ಯರಲ್ಲಿ, ಹಿರಿಯರಲ್ಲಿ, ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಇದೊಂದು ಪುಟ್ಟ ಹಳ್ಳಿ, ಕಿಡದಾಳ. ಈ ಪುಟ್ಟ ಹಳ್ಳಿಯ ಪಕ್ಕದಲ್ಲಿ ಒಂದು ಇಂಟರ್ನ್ಯಾಷನಲ್ ಶಾರದಾ ಸ್ಕೂಲ್. ಅದರ ಹೆಸರು ಶಾರದೆ. ವಿದ್ಯಾದಿ ದೇವತೆ ಆಕೆ. ನಾವೆಲ್ಲ ಹಿಂದೆ ಪ್ರಾರ್ಥನೆ ಮಾಡುವಾಗ ನಮಗೆ ಹೇಳಿಸ್ತಿದ್ರು ಇದನ್ನು, ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ. ಇವತ್ತು ಹಾಗಲ್ಲ, ಇದು ನಮಸ್ತೆ ಶಾರದಾ ದೇವಿ ಕಿಡದಾಳ ಪುರವಾಸಿನಿ. ನೀನು ಅಂಥ ಶಾರದೆಯನ್ನು ಅವರು ಕಾಶ್ಮೀರದಿಂದ ಕಿಡದಾಳಕ್ಕೆ ತಗೊಂಡು ಬಂದರು, ಇಬ್ಬರು ಅಣ್ಣ ತಮ್ಮ. ಮತ್ತು ಈ ಸಂಸ್ಥೆ ನೋಡಿ, ಒಂದೇ ವರ್ಷದಾಗ ಕಟ್ಟ್ಯಾರ ಅವರು. ಅಕಸ್ಮಾತ್ ಹಿಂದೆ ಶಹಜಾನ್ ಏನಾದರೂ ಈಗಿದ್ರೆ ತಾಜ್ ಮಹಲ್ ಇವರಿಗೆ ಕಟ್ಟಕ್ಕೆ ಕೊಡ್ತಿದ್ದಾತ. ಒಂದು ವರ್ಷದ ಹಿಂದೆ ಏನೂ ಇರಲಿಲ್ಲ ಇಲ್ಲಿ. ಮತ್ತೊಂದು ತಿಂಗಳು ಬಿಟ್ಟು, 2 ತಿಂಗಳು ಬಿಟ್ಟು, 3 ತಿಂಗಳು ಬಿಟ್ಟು ಬಂದ್ರೆ ಹಂಗೆ ಸಿನಿಮಾದನ್ನ ಅವು ಸೀನ್ ಚೇಂಜ್ ಆದಂಗೆ, ಡ್ರಾಮಾ ಸೀನ್ ಚೇಂಜ್ ಮಾಡಿಬಿಟ್ರಿ ಎಲ್ಲ. ಒಂದು ಸಂಸ್ಥೆ ಕಟ್ಟಿದ್ರು. ಇದು ಬರೀ ಒಂದೇ ವರ್ಷದಲ್ಲಿ ಇದು ನಿರ್ಮಾಣ ಆಗಿದೆ. ಈ ಸಂಸ್ಥೆ ತನ್ನ 1ನೇ ವರ್ಷದ ಹುಟ್ಟುಹಬ್ಬವೇ ಶಾರದಾ ಉತ್ಸವ ಆಗಿ ಆಚರಣೆ ಮಾಡಿಸಿಕೊಳ್ತಾ ಇದೆ ಇವತ್ತು. ನೋಡಿ, ಒಂದು ಸಂಸ್ಥೆಯನ್ನು ಹುಟ್ಟುಹಬ್ಬ ಮಾಡಿಕೊಳ್ಳುತ್ತದೆ, ನಾವು ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುತ್ತೇವೆ. ವ್ಯತ್ಯಾಸ ಏನು ಅಂದ್ರೆ, ನಾವು ನಮ್ಮ ಮಕ್ಕಳು ದೊಡ್ಡವರಾದ್ರೆ 1 ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ತೀವಿ. ಒಂದು ಸಂಸ್ಥೆ ಅದು ತನ್ನ 1 ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುತ್ತದೆ. ವ್ಯತ್ಯಾಸ ಇಷ್ಟೇ, ನಮ್ಮ ಹುಟ್ಟುಹಬ್ಬ ಹೇಗೆ ಅಂದರೆ, ಒಂದಿಷ್ಟು ಕೇಕ್ ತಂದು ಅದರ ಮೇಲೆ ಒಂದಿಷ್ಟು ಮೇಣದ ಬತ್ತಿ ಹಚ್ಚಿ ಇಟ್ಟು ದೀಪ ಹಚ್ಚಿ, ನಾವು ನಮ್ಮ ಹುಟ್ಟುಹಬ್ಬವನ್ನು, ನಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಹಚ್ಚಿದ ದೀಪ ಆರಿಸಿ ನಾವು ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ತೇವೆ. ಇವರು ಮಕ್ಕಳ ಎದೆಯೊಳಗೆ ಅಕ್ಷರದ ದೀಪ ಹಚ್ಚಿ ಶಾರದಾ ಇಂಟರ್ನ್ಯಾಷನಲ್ ತನ್ನ 1ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ತದೆ. ಜ್ಞಾನ ಅಷ್ಟು ದೊಡ್ಡದು, ವಿದ್ಯೆ ದಾನ ಅಷ್ಟು ಪವಿತ್ರವಾಗಿರುವಂತಹದ್ದು. ನಮ್ಮ ಗುರುಗಳಾದಂಥ ಮರಿಶಾಂತವೀರ ಮಹಾಸ್ವಾಮಿಗಳವರು ಕಾಶಿಯೊಳಗೆ ಓದ್ದವರು. 16 ವರ್ಷ ಕಾಶಿಯೊಳಗೆ ಓದದ ಮೇಲೆ ಕೊಪ್ಪಳಕ್ಕೆ ಬಂದ್ರಂಥವ್ರು. ಅವರು ಸುತ್ತ ಹಳ್ಳಿಗಳಿಗೆ ಹೋದಾಗ ಅವ್ರಿಗೆ ಅನ್ನಿಸ್ತಂತ, ನಾನೊಬ್ಬ ಶಾಲೆ ಕಲ್ತ್ರಿ ಏನಾಯ್ತು, ಪಂಡಿತಾಗಿ ಬಂದೆ, ನನ್ನ ಮಠದ ಸುತ್ತಮುತ್ತ ಇರುವ ಮಕ್ಕಳೆಲ್ಲ ಅವ್ರಿಗೆ ಅಜ್ಞಾನ ಐತಲ್ಲ, ಇವ್ರಿಗೆ ಏನಾದರೂ ಮಾಡಬೇಕಂತ ಒಂದು ಶಾಲೆ ಕಟ್ಟಿದ್ರು ಗುರುಗಳು. ಮಠದೊಳಗೊಂದು ಫ್ರೀ ಬೋರ್ಡಿಂಗ್ ತೆಗೆದ್ರಂತ. ಹಳ್ಳಿ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದು ಓದಿಸ್ತಿದ್ರು. ನೀವೆಲ್ಲ ಗೊತ್ತಲ್ಲ, ಗವಿಸಿದ್ದಪ್ಪಜ್ಜನ ಗದ್ದಿಗೆ ಮುಂದೆ ಒಂದೆರಡು ಕಲ್ಲಿನ ಕಂಬ ಇದ್ದು, ಅದ್ರ ಮೇಲೆ 2 ದೊಡ್ಡ ಪಣತಿ ಇಡ್ತಿದ್ರು. ಮಠದ ತುಂಬ ಮಕ್ಕಳು, ಶಾಲೆ ಮಕ್ಕಳು. ಒಬ್ರು ಯಾರೋ ಭಕ್ತರು ಗವಿಸಿದ್ದಪ್ಪಜ್ಜಗಂಥೇಳಿ ಮೀಸಲು ತುಪ್ಪ ಇಟ್ಟು ಆ ಪಣತಿಯೊಳಗೆ ಹಾಕಿ ಮ್ಯಾಲ್ ಗುಡ್ದಾಗ ಹೋಗಿದ್ರಂತ. ಹೋಗಿ ಬರೋದ್ರಾಗನ ಅವು ಮಠದ ಹುಡುಗರು ಅವಾಗ ಬರೇ ನುಚ್ಚ, ರಬ್ಬುಳಿಗೆ, ಸಾರು. ಅವು ಹುಡುಗರು ಅವ್ರ ಮ್ಯಾಲ ಹೋಗಿದ್ದು ನೋಡಿದ್ರು, ಅವಷ್ಟು ಪಣತೆನ ತುಪ್ಪ ತಾಟಿಗೆ ಹಾಕ್ಕೊಂಡು ಸೀದಾ ದಾಸೋಕ್ಕೆ ಹೋದ್ರನ ನುಚ್ಚು, ಖಾರ ಪುಡಿ, ತುಪ್ಪ ಹಾಕ್ಕೊಂಡು ಉಂಡ್ಬಿಟ್ರು ಅವ್ರು ಪಾಪ ಭಕ್ತರ ಮ್ಯಾಲೇನು ಹೋಗಿದ್ರಲ್ಲ, ಮತ್ತೊಮ್ಮೆ ನಮಸ್ಕಾರ ಮಾಡಿ ಹೋಗ್ಬೇಕಂತ ಅಜ್ಜಗಂತ ಬಂದರು. ಅಜ್ಜಿದ್ದ ದೀಪ ಇರಲಿಲ್ಲ, ತುಪ್ಪನೂ ಇರಲಿಲ್ಲ. ಸಿಟ್ಟು ಬಂತ ಆತಗೆ, ನಾನು ಗವಿಸಿದ್ದಪ್ಪಜ್ಜಿಗೆ ಇಷ್ಟು ಭಕ್ತಿಯಿಂದ ತುಪ್ಪದ ದೀಪ ಹಾಕಿನಿ, ಇವು ಮಠದ ಹುಡುಗರು ಏನೂ ಸಂಸ್ಕಾರ ಇಲ್ಲಿವಕ್ಕ, ಗುರುಗಳು ಏನೂ ಕಲಿಸೇ ಇಲ್ಲಿವಕ್ಕ, ಯಾರು ಇದನ್ನು ತಿಂದವರು? ಗುರುಗಳ ಹತ್ರ ಹೋಗಿ ಅವ್ರನ್ನ ಹುಡುಗರು ಸೆಕ್ರೆಟ್ರಿಗೆ ಹೇಳಿ ಕರೆಸಿದ್ರಂತ. ಅವ್ರು 4 ಹುಡುಗರನ್ನ ಕರ್ಕೊಂಬಂದು ಗುರುಗಳ ಹತ್ರ ನಿಂದಿರ್ಸಿದ್ರಂತ ಅವ್ರ ಭಕ್ತರು. ನೋಡ್ರಿ, ನೀವು ಮಠದಾಗ ಏನು ಮಕ್ಕಳು, ನಾನು ಮೀಸಲದಿಂದ ತುಪ್ಪ ಹಾಕಿದ್ದೆ, ನಮ್ಮ ಮನೆಯವ್ರು ಭಾಳ ಕಷ್ಟಪಟ್ಟು ಗವಿಸಿದ್ದಪ್ಪಜ್ಜಗೆ ಮೀಸಲು ತುಪ್ಪ ಅಂಥೇಳಿ ತಂದು ದೀಪಕ್ಕೆ ಹಾಕಿದ್ರೆ ಪಣತಿಯೊಳಗೆ ಹಾಕಿದ್ದೆ, ಮಠದ ಹುಡುಗರು ಉಂಡೆಲ್ಲ ಖಾಲಿ ಮಾಡಿಬಿಟ್ಟಾವ, ಇದನ್ನು ಅವ್ರಿಗೆ ಮಠ ಬಿಡಿಸಿ ಹೊರಗೆ ಹಾಕ್ರಿ ಅಂದರು.
ಅವಾಗ ಗುರುಗಳು ಮರಿಶಾಂತವೀರ ಮಹಾಸ್ವಾಮಿಗಳು ಹೇಳಿದ್ರಂತ, ನೋಡು ನೀನು ಗವಿಸಿದ್ದಪ್ಪಜ್ಜಗಂತ ಹೇಳಿ ಮೀಸಲು ತುಪ್ಪ ಹಾಕಿದ್ದೆ, ಮಕ್ಕಳು ಉಂಡಾವ. ಏನು ವ್ಯತ್ಯಾಸ ಆಗೈತಿ ಅಂದ್ರೆ, ನೀನು ತುಪ್ಪ ಎದಕ್ಕೆ ಹಾಕಿದ್ದಿ ಅಂದ್ರೆ ಮೊದಲು ಆರುವ ದೀಪಕ್ಕೆ ಹಾಕಿದ್ದಿ, ಮಕ್ಕಳು ಉಂಡಾವಲ್ಲ, ಅದು ಆರದ ದೀಪಕ್ಕನ ಮೀಸಲಾಗೈತಿ ನಿನ್ನ ತುಪ್ಪ ಅಂತ. ಅದು ಜ್ಞಾನ ದಾಸೋಹ. ಅದು ಅಂಥ ಜ್ಞಾನ ದಾಸೋಹಕ್ಕಾಗಿ ಇಲ್ಲಿ ಇಬ್ಬರು ಅಣ್ಣ ತಮ್ಮ ಭಾಳ ಕಷ್ಟಪಟ್ಟಿದ್ದಾರೆ. ನಾನು ಅದಕ್ಕೆ ಅವರಿಗೆ ತಮಾಷೆಗೆ ಹೇಳ್ತಿದ್ದೆ, ಏನಂದರೆ ಅವರು ಬೇಸಿಕಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ಅವ್ರ ಕೆಲಸ ಹೆಂಗಂದ್ರೆ ಇನ್ನೂ ಕರೆಂಟ್ ಲೇಟಾಗಿ ಹೋಗ್ತೈತೆ, ಅವರಿಬ್ಬರು ಅದಕ್ಕಿಂತ ಫಾಸ್ಟಾಗಿ ಹೋಗಿರ್ತಾರೆ. ಅವರು ಅಷ್ಟು ಉತ್ಸಾಹ ಅವರಲ್ಲಿ. ಮತ್ತು ಈಗಾಗಲೇ ಸಮಯನೂ ತುಂಬ ಸಮಯ ಆಗಿದೆ. ಪಾಪ ಯಾರ್ಯಾರಿಗೆ ಬಿ ಪಿ ಶುಗರ್ ಗುಳಿಗೆ ತೊಗೋಬೇಕು, ಇದನ್ನೆಲ್ಲ ಸ್ವಾಮಿಗಳಿಗೆ ಅರ್ಥ ಆಗ್ಬೇಕು ನಮಗೆ. ಆಮೇಲೆ ಯಾರ್ಯಾರು ಉಂಡಿಲ್ಲ, ಗುರುಗಳು ಹೇಳ್ತಾ ಇದ್ದ, ಗುರುಗಳು ಈಗ ಅಪ್ಪಣೆ ಮಾಡ್ತಾಯಿದ್ರು, ಇದು 10:00 ಕುಂತೀವಿ, ಮತ್ತು ಈಗಾಗಲೇ 2 ಗಂಟೆ ಆಯ್ತು, ಮತ್ತು ಇದು ಹಿಂಗಾದ್ರೆ ಹೆಂಗೆ ರೀ ಬುದ್ಧಿ ಅಂತ ಕೇಳಿದೆ. ಅಜ್ಜವ್ರು ಹೇಳ್ತಿದ್ರು, ಇದು ಸುಸಂಸ್ಕೃತ ಫನಿಷ್ಮೆಂಟ್ ಅಂತಿದು, ಕಲ್ಚರಲ್ ಫನಿಷ್ಮೆಂಟ್ ಅಂತಿದು. ಎಲ್ಲರ ಬ್ಯಾಟ್ರಿ ಲೋ ಆಗಿ ಹೋಗಿರ್ತಾವೆ ಇಷ್ಟೊತ್ತನ, ಆದ್ರೆ ಪಾಪ ಶುಗರ್ ಇದ್ದ ಮಂದಿ, ಬಿ ಪಿ ಇದ್ದ ಮಂದಿ ಹೆಂಗೆ ತಡ್ಕೊತಾವು. ಇಬ್ಬರ್ಯಾರೋ ಹೆಂಡತಿ ಗಂಡ ರಾತ್ರಿ 10:30 ಆಗಿತ್ತಂತ ಮಲ್ಕೊಂಡಿದ್ರು. ಮಲ್ಕೊಂಡಾಗ ಒಂದೇನೋ ಮೆಸೇಜ್ ಬಂತಂತ ಹೆಂಡತಿಯ ಫೋನಿಗೆ. ಅವಾಗ ಗಂಡ ಓದಿದ ತಕ್ಷಣನೇ ಹೆಂಡತಿಗೆ ಹಾಕೊಂಡು ಹೊಡ್ಯಾಕತ್, ರಪ್ 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 ಹೊಡ್ಯಾಕತ್. ಹೆಂಡತಿಗೆ ಸಿಟ್ಟು ಬಂದು ಮೊಬೈಲ್ ತೊಗೊಂಡು ನೋಡ್ಲು. ಅವ ಏನಂತ ಹೊಡ್ಯಾಕತ್ತ, ಯಾರು ಕಳಿಸ್ಯಾರ ನಿನಗಿದು ಮೆಸೇಜ್, ಬ್ಯೂಟಿಫುಲ್ ಅಂತ ಕಳಿಸ್ಯಾರಲ್ಲ, ಯಾರು ಕಳಿಸ್ಯಾರ, ಇದು ಎಷ್ಟು ದಿವಸದಿಂದ ನಡೆದೈತೆ ಹಿಂಗೆ. ಅವಾಗ ಹೆಂಡತಿ ಅದು ಮೊಬೈಲ್ ಕಸ್ಕೊಂಡ್ಲು, ನೋಡಿ ಬಳಿ ಏರಿಸಿ ಕಪಾಳಕ್ಕೆ ಹೊಡೆದ್ಲು ಗಂಡಗೊಂದು. ಯಾಕಂತ ಕೇಳ್ದವ, ಕೋಡಿ ಇದು ಬ್ಯೂಟಿಫುಲ್ ಅಲ್ಲ, ಚಾರ್ಜ್ಗಿಟ್ಟಿದ್ದೆ ಬ್ಯಾಟ್ರಿ ಫುಲ್ ಅಂತ ಬಂದೈತಿ. ಏನು ಬ್ಯೂಟಿಫುಲ್ ಅಂತಿ ನೀನು, ಈಗ ಎಲ್ಲರದು ಬ್ಯಾಟ್ರಿ ಭಾಳ ಕಡಿಮೆ ಆಗೈತಿ. ಈಗಾಗಲೇ ಪಾಪ ಸಮಯ 2 ಗಂಟೆ ಮೀರಿದೆ, ಇನ್ನೂ ಪೂಜ್ಯರು ಮಾತಾಡಬೇಕು, ಇನ್ನೂ ಕಂಬಾರವ್ರ ಸಂವಾದ ಇದೆ, ಮತ್ತಿನ್ನ ಮಾತಾಡ್ತೀನಿ. ಒಂದು ಸಣ್ಣ ಕತೆ ಹೇಳಿ ಮುಗಿಸ್ತೀನಿ. ನಾನು ಒಂದು ಬಹಳ ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ಮತ್ತು ಶಾಲೆ ಶಿಕ್ಷಣ ಇಷ್ಟೊತ್ತಿನವರೆಗೆ ಎಲ್ಲರೂ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಐ ಡೋಂಟ್ ರಿಪೀಟ್ ಇಟ್. ಅವರು ನಮ್ಮ ಪಾಟೀಲ್ರು ಈ ಶಾಲೆಗೆ ಅವ್ರು ಭಾಳ ದೊಡ್ಡ ಗುಣ, ಅವರ ತಾಯಿ ಹೆಸರಿಟ್ಟಿದ್ದಾರೆ. ಅವರ ತಾಯಿ ಇವತ್ತಿಲ್ಲ, ಆದರೆ ಈ ಶಿಕ್ಷಣದ ಕಟ್ಟಡದ ಪ್ರತಿಯೊಂದು ಕಲ್ಲಿನಲ್ಲಿ, ಇಲ್ಲಿ ಕಲಿಯುವ ಪ್ರತಿಯೊಂದು ಮಕ್ಕಳ ಹೃದಯದಲ್ಲಿ ಅವರು ಉಚ್ಚರಿಸುವ ರೈಮಿನೊಳಗೂ ಸಹಿತ ಶಾರದೆ ನೃತ್ಯವಾಡ್ತಾ ಇರ್ತಾಳೆ. ಅವರ ತಾಯಿ ಜೀವಂತವಾಗಿದ್ದಾಳೆ. ಅವರ ತಾಯಿಯನ್ನು ಈ ಸಂಸ್ಥೆ ಕಟ್ಟುವುದರ ಮುಖಾಂತರ ಅವರು ಜೀವಂತವಾಗಿರಿಸಿದ್ದಾರೆ. ನಮ್ಮ ಹಿರಿಯರು ಯಾವಾಗ ನಮ್ಮಿಂದ ದೂರ ಆಗ್ತಾರೆ, ನಮ್ಮ ಹಿರಿಯರು ನಮ್ಮಿಂದ ಯಾವಾಗ ಸತ್ತು ಹೋಗ್ತಾರಂದ್ರೆ, ಸಾವು ಅವರನ್ನು ಕರ್ಕೊಂಡು ಹೋಗುವುದಿಲ್ಲ. ದೇಹದ ಸಾವು ಅವರ ನಿಜವಾದ ಸಾವಲ್ಲ. ಯಾವಾಗ ನಮ್ಮ ಹಿರಿಯರು ನಮ್ಮ ಸ್ಮೃತಿ ಪಟಲದಿಂದ ದೂರ ಆಗ್ತಾರಲ್ಲ, ಅವತ್ತು ಅವರು ಸತ್ತು ಹೋಗ್ತಾರೆ. ಎಲ್ಲಿಯವರೆಗೆ ನಮ್ಮ ಹಿರಿಯರನ್ನು ನಾವು ನೆನೆಸ್ತಾ ಇರ್ತೀವಿ, ಅವರು ಜೀವಂತವಾಗಿಯೇ ಇರ್ತಾರೆ. ಇವತ್ತು ಪಾಟೀಲ್ರು ಅವರ ತಾಯಿ ಹೆಸರಿಟ್ಟಿದ್ದಾರೆ. ತಾಯಿಯ ತ್ಯಾಗ, ಆಕೆಯ ಸೇವೆ ಅಷ್ಟು ದೊಡ್ಡದಾಕ್ಯದು. ನೀವು ನೋಡಿ, ಒಬ್ಬ ಕವಿ ಇರ್ತಾನೆ, ಇಲ್ಲೆಲ್ಲ ಭಾಳಷ್ಟು ಜನ ಕವಿಗಳು ಕುಳಿತುಕೊಂಡಿದ್ದಾರೆ. ಒಬ್ಬ ಕವಿ ಒಂದು ಕವನ ಬರೀತಾನೆ. ಕವನ ಬರೆದು ಅಷ್ಟಕ್ಕೆ ಬಿಡುವುದಿಲ್ಲ ಆತ, ರಿಟರ್ನ್ ಬೈ ಅಂತ ಕೆಳಗೊಂದು ತನ್ನ ಹೆಸರು ಹಾಕೊಂತ, ಬರೆದವ್ರು ಯಾರು ಅಂತ. ಒಬ್ಬ ಕಲಾವಿದ ಒಂದು ಚಿತ್ರ ಬಿಡಿಸ್ತಾನೆ. ಚಿತ್ರ ಬಿಡಿಸಿ ಕೊನೆಗೆ ಕೆಳಗ ಇಟ್ ಈಸ್ ಪೇಂಟೆಡ್ ಬೈ, ಯಾರಿಂದ ಇದು ರಚನೆ ಆಯಿತು, ಬಿಡಿಸಿದ್ರು ಅಂತ ಆ ಕಲಾವಿದ ತನ್ನ ಹೆಸರು ಹಾಕ್ಕೊಂತಾನೆ. ಅದರ ಆಶ್ಚರ್ಯ, ಒಬ್ಬ ಕವಿ ಒಂದು ಕವನ ಬರೆದ್ರೆ ಅದರ ಕೆಳಗೆ ತನ್ನ ಹೆಸರು ಹಾಕ್ಕೊಂತಾನೆ. ಒಬ್ಬ ಕಲಾವಿದ ಒಂದು ಚಿತ್ರ ಬಿಡಿಸಿದ್ರೆ ಅದರ ಕೆಳಗೆ ತನ್ನ ಹೆಸರು ಹಾಕ್ಕೊಂತಾನೆ. ಆದರೆ ಒಬ್ಬ ತಾಯಿ 9 ತಿಂಗಳವರೆಗೆ ಒಂದು ಮಗುವನ್ನು ತನ್ನ ಗರ್ಭದಲ್ಲಿ ಹೊತ್ತು, 9 ತಿಂಗಳಾದ ಮೇಲೆ ಹೆತ್ತು, 5 ವರ್ಷಗಳ ಕಾಲ ಅವನಿಗೆ ಲಾಲನೆ ಪಾಲನೆ ಪೋಷಣೆ ಮಾಡಿ ಆ ಹುಡುಗಗೆ ಶಾಲೆಗೆ ಕರ್ಕೊಂಡೋಗಿ ಹೆಸರು ಹಚ್ಚುವಾಗ ಆ ಹುಡುಗನ ಅಪ್ಪನ ಹೆಸರು ಬರೆಸಲಿ ಹೊರತು ತನ್ನ ಹೆಸರು ಬರೆಸಲಿಲ್ಲಲ್ಲ. ಆಕೆ ತ್ಯಾಗ ದೊಡ್ಡದಾಕೆ.
ಒಬ್ಬ ಬಾಯಜೀದ ಅಂತ ಒಬ್ಬ ಯುವಕ ಇದ್ದ. ಅವನ ಹೆಸರು ಬಾಯಜೀದ. ಬಾಯಜೀದ ಯುವಕ, ಉತ್ಸಾಹಿ ತರುಣ. ಆತನ ತಂದೆ ಇರಲಿಲ್ಲ, ಅನಾಥ ಅವನು. ಆದರೆ ಬಹಳ ಬಡತನ ಮನೆಯಲ್ಲಿ. ತಾಯಿ ಮುರುಕು ಗುಡಿಸಿಲಿನಲ್ಲಿರುವಾಕೆ ಇನ್ನೊಬ್ಬರ ಮನೆಗೆ ಹೋಗಿ ಕೆಲಸ ಮಾಡಿ ಬಂದು ಮಗನ ದೊಡ್ಡವನು ಮಾಡಿದ್ಲು ಬಾಯಿಜೀದನಿಗೆ. ಆ ಯುವಕ ತಾಯಿಗೇನು ಕನಸಿತ್ತು ಅಂದ್ರೆ, ಮಗ ದೊಡ್ಡವಾಗ್ಯಾನ, ಅವನಿಗೊಂದು ಮದುವೆ ಮಾಡಿ ಸೊಸಿ ಬಂದ್ಲು ಅಂದ್ರೆ ನಾ ಆರಾಮಿರ್ಬೋದು, ಮುಪ್ಪಿನ ಕಾಲಕ್ಕೆ ನನಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಮುದುಕಿ ಕಲ್ಪನಾ. ಮಗ ಒಂದು ದಿವಸ ಬಂದಂತಾನ, ಯವ್ವ ನನಗೊಂದು ಸಂಕಲ್ಪ ಆಗೈತಿ, ನನಗೊಂದು ಇಚ್ಛೆ ಆಗೈತಿ ಅಂತ. ಅವಾಗ ತಾಯಿ ಕೇಳ್ತಾಳೆ, ಏನು ಸಂಕಲ್ಪ, ಏನು ಇಚ್ಛೆ ಆಗೈತಿ ಮಗ ನಿನಗ? ಅವಾಗ ಮಗ ಅಂತಾನ, ನನಗೆ ದೇವರ ಕಾಣಬೇಕಂತ ಇಚ್ಛೆ ಆಗೈತಿ, ನನಗೆ ದೇವರನ್ನು ನೋಡ್ಬೇಕಂತ ಮನಸ್ಸಿನೊಳಗೆ ಇಚ್ಛೆ ಹುಟ್ಟಿದೆ, ಒಂದು ಸಂಕಲ್ಪ ಆಗಿದೆ ಅಂತ. ತಾಯಿ ಮುದುಕಿಗೇನಿತ್ತು, ಮಗನ ಮದುವೆ ಮಾಡಬೇಕು ಅಂತ ತಾಯಿ ಅನ್ಕೊಂಡಿದ್ಲು. ಮಗ ಅಂತಾನ, ನಾ ದೇವ್ರನ್ನ ಕಾಣಕ್ಕೆ ಹೋಗ್ಬೇಕಾಗೈತಿ. ತಾಯಿ ಅಂತಾಳ, ನೋಡು ಮಗ, ನೀನು ದೇವ್ರನ್ನ ಕಾಣಬೇಕಂತ ಇಂಥ ಪವಿತ್ರ ಸಂಕಲ್ಪ ಇಟ್ಟುಕೊಂಡು ಹೊಂಟಿ ಅಂದ ಮೇಲೆ ನಾನು ನಿನಗೆ ಬ್ಯಾಡ್ ಅನ್ನೋದಿಲ್ಲ. ಮಗ ಬೆಳಿಗ್ಗೆ ಎದ್ದ, ಮುದುಕಿ ರಾತ್ರಿ ರೊಟ್ಟಿ ಮಾಡಿಟ್ಟಿತ್ತು. ಒಂದು 4 ಕಟ್ಟಿ ರೊಟ್ಟಿ, ಅದ್ರ ಮೇಲೆ ಒಂದಿಷ್ಟು ಖಾರ ಪುಡಿ ಎಣ್ಣೆ ಹಾಕಿ ಒಂದು ಹರಕ ಅರ್ಬಿ ತೊಗೊಂಡು ಒಂದು ಪವಡ ತೊಗೊಂಡು ಬುತ್ತಿ ಕಟ್ಟಿ ಮಗನಿಗೆ ಕೊಡ್ತಾಳೆ. ಮಗ, ನೀ ದೇವರನ್ನು ಕಾಣಕ್ಕೆ ಹೊಂಟಿಯಲ್ಲ, ಅದು ಅತ್ಯಂತ ಪವಿತ್ರ ಕೆಲಸ. ಈ ಜಗತ್ತಿನಲ್ಲಿ ಬಹಳ ದೊಡ್ಡವರಷ್ಟೇ ಅದನ್ನು ಮಾಡ್ಯಾರ. ಈಗ ನೀವು ಹೋಗಿ ಬಾ, ಆದರೆ ನಂದೊಂದು ಮಾತು ನಡೆಸಿಕೊಡು ಅಂತ ತಾಯಿ ಅಂತ. ಮಗ, ನೀನು ಹೋಗಿ ಬಾ, ದೇವ್ರನ್ನ ಕಾಣಕ್ಕೆ ಹೊಂಟಿಯಲ್ಲ, ಹೋಗಿ ಬಾ, ಆದ್ರೆ ನಂದೊಂದು ಮಾತು ನಡೆಸಿಕೊಡು. ಏನಂದ್ರೆ, ದೇವರನ್ನು ಕಂಡ ಮೇಲೆ ದೇವ್ರು ಹೆಂಗದಾನ ಸ್ವಲ್ಪ ಮಗ ಬಂದು ಹೇಳಿ ನನಗೆ. ಬಾಯ್ಜಿದ ಹೋದ, ಕಾಡು ಮೇಡುಗಳಲ್ಲಿ ಅಳದ, ಗುಹೆಗಳಲ್ಲಿ ಕುಳಿತ, ತಪಸ್ಸು ಮಾಡದ, ಹಿಮಾಲಯವನ್ನು ಹತ್ತಿದ, ಎಲ್ಲೂ ದೇವರ ಕಾಣಲೇ ಇಲ್ಲ. ವರ್ಷಗಳು ಉಳಿದು ಉಪವಾಸ, ವನವಾಸ, ಹೊಟ್ಟೆಗೆ ಊಟಿಲ್ಲ, ನೀರಿಲ್ಲ, ಬಟ್ಟೆ ಇಲ್ಲ, ಬಹಳ ನಿಶ್ಶಕ್ತ ಆಯಿತು ಹುಡುಗ. ಒಂದು ದಿವಸ ಅವನಿಗೆ ಅನ್ನಿಸ್ತು, ಇನ್ನೇನು ಊರ ಕಡೆ ಹೋಗಬೇಕು ಅಂತ ಬಂದ. ಊರ ಕಡೆಗೆ ಬರುವಾಗ ಸಾಯಂಕಾಲ ಊರಿಗೆ ಬಂದ. ಮನೆಗೆ ಬರುವಾಗ ಗುಡಿಸಿಲ, ತಾಯಿಯ ಗುಡಿಸಲ ಮನೆ, ಅದೊಂದು ಸಣ್ಣ ಗುಡಿಸಲದು. ಗುಡಿಸಿಲಿನ ಬಾಗಿಲಿಗೆ ಬಂದಾಗ ಸಾಯಂಕಾಲ 6-7 ಗಂಟೆ ಆಗಿತ್ತು. ಆಗಲೇ ಸೂರ್ಯ ಮುಳುಗ್ತಾ ಇದ್ದ. ಮಗ ಗುಡಿಸಲು ಮುಂದೆ ಬಂದು ನಿಂತಿದ್ದ. ತಾಯಿ ಮುದುಕೇನಿತ್ತಲ್ಲ, ಆ ಗುಡಿಸಲಿನೊಳಗೆ ದೇವ್ರ ಮುಂದೆ ದೀಪ ಹಚ್ತಿತ್ತು. ದೀಪ ಹಚ್ಚಿ ಮುದುಕೇನು ಪ್ರಾರ್ಥನಾ ಮಾಡ್ತಿತ್ತು ಅಂದ್ರೆ, ಯಪ್ಪ ನನ್ನ ಮಗ ನಿನ್ನ ಕಾಣಕ್ಕೆ ಹೋಗ್ಯಾನ, ಅವನಿಗೆ ಸ್ವಲ್ಪ ದರ್ಶನ ಕೊಡು ಅಂತ ಮುದುಕಿ ಗುಡಿಸಲಿನೊಳಗೆ ಪ್ರಾರ್ಥನಾ ಮಾಡ್ತಿತ್ತು. ನನ್ನ ಮಗ ನಿನಗೆ ಕಾಣಕ್ಕೆ ಹೋಗ್ಯಾನ, ಅವನಿಗೊಂದು ಸ್ವಲ್ಪ ದರ್ಶನ ಕೊಡು ಅಂತ ಮುದುಕಿ ದೇವ್ರ ಮುಂದೆ ದೀಪ ಹಚ್ಚಿ ಪ್ರಾರ್ಥನಾ ಮಾಡ್ತಿತ್ತು. ದೀಪದ ಬೆಳಕ ಮುದುಕಿ ಮುಖದ ಮೇಲೆ ಬಿದ್ದಿತ್ತು. ಮಗ ಇದನ್ನು ನೋಡಿ ಯವ್ವ ಅಂತ ಕೂಗದ. ಮುದುಕಿ ಒಳಗಿಂದ ಮಗನ ಧ್ವನಿ ಕೇಳಿ ಯಪ್ಪ ಅಂತ ಬಂತು ಹೊರಗೆ. ಬಂದು ಗುಡಿಸಿಲಿನ ಬಾಗಿಲಿಗೆ ನಿಂತು ಮಗನ ತಲೆ ಮೇಲೆ ಕೈ ಆಡಿಸಿ ಕೇಳ್ತು, ಯಪ್ಪ ದೇವ್ರ ಕಣ್ಣನೋ ನಿನಗ, ಯಪ್ಪ ದೇವ್ರ ಕಣ್ಣನೋ ನಿನಗ ಅಂತ. ಮಗ ಅಂದ, ಯವ್ವ ಕಂಡ ಅಂದ. ಯಪ್ಪ ಎಲ್ಲಿ ಕಂಡ ನಿನಗೆ ದೇವ್ರ? ಅವಾಗ ಬಾಯ್ಜಿದ ಮಗ ಅಂತಾನ, ಯವ್ವ ನಾನು ಕಾಡು ಮೇಡುಗಳಲ್ಲಿ ಹುಡುಕಿದೆ, ಗುಹೆಗಳಲ್ಲಿ ಕುಳಿತೆ, ಹಿಮಾಲಯದ ತುಟ್ಟ ತುದಿಯನ್ನು ಹತ್ತಿ ಬಂದೆ, ಕಾಡುಗಳಲ್ಲಿ, ಗುಹೆಗಳಲ್ಲಿ, ಹಿಮದ ಬೆಟ್ಟಗಳಲ್ಲಿ ಇಲ್ಲದ ದೇವರು ನನಗೆ ಎಲ್ಲಿ ಕಂಡ ಅಂದ್ರೆ, ನೀನು ದೀಪ ಹಚ್ಚಿ ದೇವರಿಗೆ ಬೇಡ್ಕೊಳ್ತಿದ್ದೆಲ್ಲ, ಆ ದೀಪದ ಬೆಳಕು ನಿನ್ನ ಮುಖದ ಮೇಲೆ ಬಿದ್ದಿತ್ತಲ್ಲ, ನಿನ್ನ ಮುಖದೊಳಗೆ ದೇವರ ಕಂಡ ನನಗೆ ದೇವರು ಕಂಡಿದ್ದು ನಿನ್ನ ಮುಖದೊಳಗ. ಹಾಗೆ ಇವತ್ತು ತಮ್ಮ ತಾಯಿಯನ್ನು ಈ ಸಂಸ್ಥೆಯ ಮಕ್ಕಳಲ್ಲಿ ಅವ್ರು ಕಾಣ್ತಾ ಇದ್ದಾರೆ. ಇದು ಸಂಸ್ಥೆ ಬೆಳಿಲಿ. ಇದು ನೋಡಿ, ಕೊಪ್ಪಳ ಅಂದ್ರೆ ಇಲ್ಲಿ ಜಾಲಿ ಗಿಡ ಬೆಳಿಬೇಕಂದ್ರೆ 10 ಸಲ ವಿಚಾರ ಮಾಡ್ತದೆ, ಊರಾಗ ಬೆಳಿಲೋ ಬ್ಯಾಡೋ, ಮಳೆ ಇಲ್ಲ, ನೀರ ಸರಿಗೆ. ಇನ್ನು ಇಂಟರ್ನ್ಯಾಷನಲ್ ಸ್ಕೂಲ್ ನಮ್ಮ ಊರಾಗ ಹೆಂಗಂದ್ರೆ ಮರಳುಗಾಡು ಅಂತ ಇರ್ತೈತಲ್ಲ, ಮರಳುಗಾಡು ಅಂದ್ರೆ ಒಟ್ಟ ನೀರು ಇರೋದಿಲ್ಲ ಅಲ್ಲಿ. ಎಲ್ಲಿ ಒಟ್ಟ ನೀರಿಲ್ಲದೆ ಮರಳುಗಾಡಿನೊಳಗೆ ಎಲ್ಲೋ ಒಂದು ಸಣ್ಣ ಜರಿ, ಒಂದು ಸಣ್ಣ ಪಾಂಡ್ ಕಾಣ್ತೈತಲ್ಲ, ಅದಕ್ಕೆ ಏನಂತಾರಂದ್ರೆ ಮರಳುಗಾಡಿನ ಒಯಾಸಿಸ್ ಅಂತ ಕರೀತಾರೆ. ಹಂಗೆ ಶಾರದಾ ಇಂಟರ್ನ್ಯಾಷನಲ್ ಅಂದ್ರೆ ನಮ್ಮ ಮರಳುಗಾಡಿನ ಒಯಾಸಿಸ್ ಇದ್ದಂಗೆ ಇದು ಸಂಸ್ಥೆ ಬೆಳಿಲಿ. ಗವಿಸಿದ್ಧನ ಕೃಪಾ, ಭಗವಂತನ ಕೃಪಾ ಆ ಸಹೋದರ ದ್ವಯದ ಮೇಲೆ ಇರಲಿ ಅಂತ ಹಾರೈಸಿ